ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ HIV ಟೆಸ್ಟ್ ಬಗ್ಗೆ. ಇದಕ್ಕೆ HIV ಸ್ಕ್ರೀನಿಂಗ್ ಟೆಸ್ಟ್ ಅಂತಾನು ಅಂತಾರ, ಏಡ್ಸ್ ಟೆಸ್ಟ್ ಅಂತಾನು ಕರೀತಾರ್ರಿ. HIV ಎಲಿಸಾ ಟೆಸ್ಟ್ ಅಂತಾನು ಸ್ವಲ್ಪ ಜನ ಹೇಳ್ತಾರ, HIV ಸಿರೋಲಜಿ ಅಂತಾನು ಹೇಳ್ತಾರ್ರಿ. ಸೊ HIV ಟೆಸ್ಟ್ ಅಂದ್ರೆ ಏನು, ಮತ್ತೆ ಎಷ್ಟು ಪ್ರಕಾರದ್ದು HIV ಟೆಸ್ಟ್ ಮಾಡಲಾಗ್ತದೆ, ಮತ್ತು ಈ ಟೆಸ್ಟ್ ಡಾಕ್ಟರ್ ನಿಮ್ಗೆ ಯಾಕೆ ಬರೆದು ಕೊಟ್ರ, ಈ ಟೆಸ್ಟ್ದು ಉಪಯೋಗ ಏನು, ಮತ್ತು ಯಾವ ರೀತಿ ನೀವು ರಿಪೋರ್ಟ್ ಓದಬೇಕು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೇನೆ ರೀ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಮೊನ್ನೇದು ನಾನು ನಿಮ್ಗೆ ಇಲ್ಲಿ ಏನು ತಿಳಿಸ್ಕೊಡ್ಬೇಕಂತೇನಪ್ಪ ಅಂದ್ರೆ HIV ಟೆಸ್ಟ್ ಅಂದ್ರೆ ಏನು. ಸೊ ನೋಡ್ರಿ, HIV ಟೆಸ್ಟು ನಿಮ್ಮ ರಕ್ತದ ಒಳಗಡೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ HIV ವೈರಸ್ ಐತೋ ಇಲ್ಲ ಅನ್ನೋದು ಕನ್ಫರ್ಮೇಶನ್ ಮಾಡ್ತೈತ್ರಿ. ಮತ್ತೆ HIV ಏನಿದೆ ನೋಡ್ರಿ, ಇದು ಒಂದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್, ಯೌನ ಸಂಬಂಧದಿಂದ ಹರಡುವಂತ ಇನ್ಫೆಕ್ಷನ್ ರೀ. ಇದು HIV ಇನ್ಫೆಕ್ಷನ್ ಏನು, HIV ವೈರಸ್ ಏನೈತೆ ನೋಡ್ರಿ, ಇದು ಏನ್ ಮಾಡ್ತೈತಪ್ಪ ಅಂದ್ರೆ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಏನಿರ್ತೈತೆ ನೋಡ್ರಿ, ಅದನ್ನ ಮೇಲೆ ಅಟ್ಯಾಕ್ ಮಾಡ್ತೈತಿ. ನಿಮ್ಮ ರೋಗ ಪ್ರತಿರೋಧಕ ಕ್ಷಮತೆ ಏನಿರ್ತೈತಿ ಅದ್ರ ಮೇಲೆ ಅಟ್ಯಾಕ್ ಮಾಡ್ತೈತಿ. ಅದ್ರ ಸಂಬಂಧ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಹಾಳಾಗ್ತೈತಿ, ಇಮ್ಯುನಿಟಿ ಸಿಸ್ಟಮ್ ಪೂರಾ ವೀಕ್ ಆಗಿಬಿಡ್ತೈತಿ. ಅದ್ರ ಸಂಬಂಧ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಏನಿರ್ತೈತಿ ನೋಡ್ರಿ, ಅದು ಸಣ್ಣ ಪುಟ್ಟ ಇನ್ಫೆಕ್ಷನ್ ಜೊತೆಗೂ ಹೋರಾಡ್ಲಿಕ್ಕೆ ಅದ್ರಲ್ಲಿ ಕ್ಷಮತೆ ಇರಂಗಿಲ್ಲ. ಮತ್ತೆ ನೀವು ರೋಗಗ್ರಸ್ತರಾಗಿ ಹೋಗ್ತಾ ಇದ್ದು ಬಿಡ್ತೀರಿ, ಸ್ಟಾರ್ಟ್ ಆಗಿಬಿಡ್ತೈತ್ರಿ. ನಿಮ್ಗೆ ರೋಗ ಕಂಟಿನ್ಯೂ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವ್ರಿ. ಯಾಕಂದ್ರೆ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಏನಂತ ನೋಡ್ರಿ ಪೂರ್ತಿ ಬಾಧೆ ಆಗಿಬಿಟ್ಟಿರ್ತೈತ್ರಿ ಇದ್ರಾಗ. ಸೊ ನೋಡ್ರಿ, ಈಗ ಹೇಳ್ಕೊಡ್ತೀನಿ HIV ಟೆಸ್ಟ್ನಾಗ ಯಾವ್ಯಾವ ಟೆಸ್ಟ್ ಮಾಡ್ಲಾಗ್ತೈತ್ರಿ. ಸೊ ನೋಡಿದ್ರೆ 3 ಟೆಸ್ಟ್ ಮಾಡ್ಲಾಗ್ತೈತಿ. ಒಂದೇದು ಯಾವ್ದಪ್ಪ ಅಂದ್ರ ನ್ಯೂಕ್ಲಿಕ್ ಆಸಿಡ್ ಟೆಸ್ಟ್, ಅದಕ್ಕೆ NAT ಟೆಸ್ಟ್ ಅಂತಾನು ಕರೀತಾರ. ಈ ಟೆಸ್ಟ್ ಏನ್ ಡಿಟೆಕ್ಟ್ ಮಾಡತ್ತಪ್ಪ ಅಂದ್ರ HIV RNA ಜೆನೆಟಿಕ್ ಮೆಟೀರಿಯಲ್ ಏನಿರ್ತೈತಿ ನೋಡ್ರಿ HIV ಇದ್ದು ಅದನ್ನ ಡಿಟೆಕ್ಟ್ ಮಾಡುತ್ತ. ಮತ್ತೆ ಈ ಟೆಸ್ಟ್ ಹೇಳ್ಕೊಡ್ತೈತ್ರಿ ವೈರಸ್ ಎಷ್ಟು ಪ್ರಮಾಣದಾಗಿದೆ ನಿಮ್ಮ ರಕ್ತದ ಒಳಗಡೆ, ವೈರಲ್ ಲೋಡ್ ಎಷ್ಟೈತೆ ಅನ್ನೋದು ಆ ಪ್ರಮಾಣ ಕೂಡ ಈ ಟೆಸ್ಟ್ ತಿಳಿಸ್ಕೊಡ್ತೈತ್ರಿ. ಈ ಟೆಸ್ಟ್ ನೋಡ್ರಿ, ನಿಮ್ದು ಪೇಷಂಟ್ ಯಾರದಾರ ಅವ್ರ ರಕ್ತದ ಸ್ಯಾಂಪಲ್ ನಿಂತ್ರ ಈ ಟೆಸ್ಟ್ ಮಾಡ್ಲಾಗ್ತೈತ್ರಿ. ಮತ್ತು 10-33 ದಿನ ಆದ್ಮೇಲೆ ನಿಮ್ಗೆ ವೈರಸ್ಗೆ ನೀವು ಎಕ್ಸ್ಪೋಸ್ ಆಗಿರಂತ ಅನ್ಸಿದ್ರೆ 10-33 ದಿನ ಆದ್ಮೇಲೆ ಈ ಟೆಸ್ಟ್ ಮಾಡಿಸ್ಬೇಕಂತ ಇರ್ತೈತ್ರಿ. ಈಗ ನೆಕ್ಸ್ಟ್ ಟೆಸ್ಟ್ ಯಾವ್ದಪ್ಪ ಅಂದ್ರೆ ಆಂಟಿಜನ್ ಮತ್ತೆ ಆಂಟಿಬಾಡಿ ಟೆಸ್ಟ್ ರೀ. ಸೊ ಇದು ಮೊದಲು ಮಾತಾಡೋಣ ಆಂಟಿಜನ್ ಟೆಸ್ಟ್ ಬಗ್ಗೆ. ಆಂಟಿಜನ್ ನೋಡ್ರಿ, ಇದು ಒಂದು ಸಬ್ಸ್ಟೆನ್ಸ್. ಇದು ಏನ್ ಮಾಡುತ್ತಪ್ಪ ಅಂದ್ರ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಅನ್ನು ಆಕ್ಟಿವೇಟ್ ಮಾಡ್ತೈತ್ರಿ HIV ವೈರಸ್ಲೆ ಹೋರಾಡ್ಲಿಕ್ಕೆ. ಸೊ ಈಗ ನೋಡ್ರಿ, ನಿಮ್ಗೆ ಏನಾರ HIV ಇನ್ಫೆಕ್ಷನ್ ಐತಂದ್ರ ನಿಮ್ಮ ರಕ್ತದ ಒಳಗಡೆ ಆಂಟಿಜನ್ P24 ಅನ್ನೋದು ಇರ್ತೈತ್ರಿ. ಸೊ ಅದಾದ್ರೆ ಏನಾಗುತ್ತಾ ಕನ್ಫರ್ಮೇಶನ್ ಆಗತ್ರಿ ನಿಮ್ಗೆ HIV ಇದೆ ಅಂತ. ಇದ್ರಾಗ ಇನ್ನೊಂದು ಟೆಸ್ಟ್ ಯಾವ್ದಪ್ಪ ಅಂದ್ರೆ ಆಂಟಿಬಾಡೀಸ್ ಟೆಸ್ಟ್ ಅಂತ. ಸೊ ಇಲ್ಲಿ ಏನಾಗ್ತೈತಪ್ಪ ಅಂದ್ರ ನಿಮ್ದು ಇಮ್ಯೂನ್ ಸಿಸ್ಟಮ್ ಏನಿರ್ತೈತಿ ನೋಡ್ರಿ, ಅದು HIV ಆಂಟಿಬಾಡೀಸ್ ಅನ್ನ ತಯಾರ ಮಾಡ್ತೈತ್ರಿ HIV ವೈರಸ್ ಜೊತೆಗೆ ಹೋರಾಡ್ಲಿಕ್ಕೆ. ಸೊ ಆಂಟಿಜನ್ ಏನಿದೆ ನೋಡ್ರಿ, ನಿಮ್ಮ ರಕ್ತದ ಒಳಗಡೆ ಆಂಟಿಬಾಡೀಸ್ಕಿನ ಮೊದ್ಲ ಪತ್ತೆ ಆಗ್ತಾವು, ಕಾಣ್ತಾವ್ರಿ. ಆಂಟಿಜನ್ ನೋಡ್ರಿ 2-6 ವಾರದ ಒಳಗಡೆ ತಯಾರಾಗಿಬಿಡ್ತಾವ. ಮತ್ತು ಆಂಟಿಬಾಡೀಸ್ ಏನೈತೆ ನೋಡ್ರಿ, ಇವು ತಯಾರಾಗ್ಲಿಕ್ಕೆ ಟೈಮ್ ಬೇಕಾಗ್ತೈತ್ರಿ. 18-45 ದಿನ ಆದ್ಮೇಲೆ ನೀವು ವೈರಸ್ಸಿಗೆ ಎಕ್ಸ್ಪೋಸ್ ಆಗಿರಂತ ನಿಮ್ಗೆ ಅನ್ಸಿದ್ರೆ 18-45 ದಿನ ಆದ್ಮೇಲೆ ಆಂಟಿಬಾಡೀಸ್ ನಿಮ್ಮ ರಕ್ತದ ಒಳಗಡೆ ಪತ್ತೆ ಆಗ್ತಾವ್ರಿ. ಈಗ 3ನೇದಿದ್ರೆ ಯಾವ್ದಪ್ಪ ಅಂದ್ರೆ ಬರೀ ಆಂಟಿಬಾಡಿ ಟೆಸ್ಟ್. ಸೊ ನಾನು ನಿಮ್ಗೆ ಇನ್ನೇಗ ತಿಳಿಸ್ಕೊಟ್ಟಂಗ ನಿಮ್ದು ಇಮ್ಯುನಿಟಿ ಸಿಸ್ಟಮ್ ಏನೈತೆ ನೋಡ್ರಿ, HIV ಆಂಟಿಬಾಡೀಸ್ ತಯಾರು ಮಾಡುತ್ತಾ ಇನ್ಫೆಕ್ಷನ್ ಜೊತೆ ಹೋರಾಡ್ಲಿಕ್ಕೆ. ಸೊ ಅದೇ ಇದ್ರಾಗ ಕೂಡ ಪತ್ತೆ ಮಾಡ್ಲಾಗ್ತೈತಿ. ಈ ಟೆಸ್ಟ್ ನೋಡ್ರಿ 23 ದಿನಲಿಂತ್ರ 90 ದಿನ ಆದ್ಮೇಲೆ ನೀವೇನ್ರ ವೈರಸ್ಸಿಗೆ ಎಕ್ಸ್ಪೋಸ್ ಆಗಿರಂತ ನಿಮ್ಗೆ ಅನ್ಸಿದ್ರೆ 23-90 ದಿನ ಆದ್ಮೇಲೆ ಈ ಟೆಸ್ಟ್ ಮಾಡ್ಬೇಕಾಗ್ತೈತ್ರಿ. ಈಗ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೇನೆ HIV ಟೆಸ್ಟ್ ಏನೈತೆ ನೋಡ್ರಿ, ಇದ್ರ ಉಪಯೋಗ ಏನು, ಮತ್ತು ಡಾಕ್ಟರ್ ಈ ಟೆಸ್ಟ್ ಯಾಕೆ ರೆಕಮೆಂಡ್ ಮಾಡ್ತಾರೆ ಅದನ್ನ ನಿಮ್ಗೆ ಬರೆದು ಕೊಟ್ಟಿರ್ತಾರೆ. ಸೊ ಒಂದೇದು ನೋಡ್ರಿ, ಈ ಟೆಸ್ಟ್ ಗರ್ಭವತಿ ಮಹಿಳೆಯವರಿಗೆ ಮಾಡಿಸ್ಲಾಗ್ತೈತ್ರಿ. ಡಿಟೆಕ್ಟ್ ಮಾಡಲಿಕ್ಕೆ ಅವ್ರಿಗೇನಾದರೂ HIV ವೈರಸ್ ಇನ್ಫೆಕ್ಷನ್ ಐತೋ ಇಲ್ಲೋ, ಮತ್ತು ಹುಟ್ಟೋ ಕೂಸಿಗೆ ಏನಾದ್ರೂ HIV ಇನ್ಫೆಕ್ಷನ್ ಆಗೋ ಸಾಧ್ಯತೆ ಐತೋ ಇಲ್ಲೋ ಸೇಫ್ಟಿಗೆ ಈ ಟೆಸ್ಟ್ ಮಾಡಿಸ್ಲಾಗ್ತೈತ್ರಿ. ಮತ್ತು ಯಾವ ಮಹಿಳೆ ಆಗಿರ್ಬೋದು ಪುರುಷರಾಗಿರ್ಬೋದು ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆಗೆ ಸೆಕ್ಸ್ ಮಾಡ್ತಾರೆ ನೋಡ್ರಿ, ಬಹಳಷ್ಟು ಪಾರ್ಟ್ನರ್ಸ್ ಜೊತೆಗೆ ಸೆಕ್ಸ್ ಮಾಡ್ತಾರ. ಸೊ ಅವ್ರಿಗೆ ಈ ಟೆಸ್ಟ್ ಮಾಡಿಸ್ಲಾಗ್ತೈತ್ರಿ HIV ಐತೋ ಇಲ್ಲೋ ಕನ್ಫರ್ಮೇಷನ್ಗೆ. ಮತ್ತು ಯಾವುದೋ ಪೇಷಂಟ್ ಆಪರೇಷನ್ ಮಾಡೋದಕ್ಕಿಂತ ಮೊದಲ ಈ ಟೆಸ್ಟ್
ಮಾಡಿಸ್ಲಾಗ್ತೈತ್ರಿ. ಡಾಕ್ಟರ್ ಸೇಫ್ಟಿಗೆ ಮತ್ತು ಪೇಷಂಟ್ ಸೇಫ್ಟಿಗೆ ಐತು ಇಲ್ಲೋ ಅನ್ನೋ ಸೇಫ್ಟಿಗೋಸ್ಕರ ಈ ಟೆಸ್ಟ್ ಮಾಡ್ಲಾಗ್ತೈತ್ರಿ. ಮತ್ತು ಯಾರು ನಿಡಲ್ಸು, ಇಂಜೆಕ್ಷನ್ಸು, ಸಿರಿಂಜಸ್ಸು ಶೇರ್ ಮಾಡ್ಕೊಂತಾರ ನೋಡ್ರಿ, ಅವ್ರದ್ರ ಕೂಡ ಈ ಟೆಸ್ಟ್ ಮಾಡಿಸ್ಲಾಗ್ತೈತ್ರಿ. ಮತ್ತು ರೆಗ್ಯುಲರ್ ಹೆಲ್ತ್ ಚೆಕಪ್, ನಿಮ್ಮ ವಯಸ್ಸು 15 65 ಮಟ್ಟ ನಿಮ್ಮ ವಯಸ್ಸು ಐತಂದ್ರೆ ವರ್ಷಕ್ಕೆ ಒಮ್ಮೆ ನೀವು ಈ ಟೆಸ್ಟ್ ಮಾಡಿಸ್ಕೊಂಡ್ರೆ ಉಪಯೋಗ ಆಗ್ತೈತ್ರಿ. ಇಲ್ಲ ನಿಮ್ಮ ಜೀವನ ಅವಧಿದಾಗ ಒಮ್ಮೆರೆ ಈ ಟೆಸ್ಟ್ ನೀವು ಮಾಡಿಸ್ಕೋಬೇಕಾಗ್ತೈತ್ರಿ. ಇಲ್ಲ ಲಾಸ್ಟ್ ಡಾಕ್ಟ್ರಿಗೆ ನಿಮ್ಮ ಒಳಗಡೆ ಡಾಕ್ಟ್ರಿಗೆ HIV ರೋಗ ಇರ್ಬೋದು ಅಂತ ಏನಾರ ಲಕ್ಷಣ ಕಂಡು ಬಂದ್ರೆ ಕೂಡ ಡಾಕ್ಟರ್ ಈ ಟೆಸ್ಟ್ ನಿಮ್ಗೆ ಮಾಡ್ಲಿಕ್ಕೆ ಹೇಳ್ತಾರ್ರಿ. ಅಂದ್ರೆ ನಿಮ್ಮ ತೂಕ ಏನೋ ಕಾರಣ ಇರ್ಲಾರ್ದಂಗ ಇಳ್ಕೊಂತ ಹೊಂಟಬಿಟ್ಟೈತಂದ್ರ, ನಿಮ್ಗೆ ಜ್ವರ ಆಗೈತಿ, ಬಹಳ ದಿನ ಆದ್ಮೇಲೂ ಅದು ಆರಾಮಾಗ್ತಾ ಇಲ್ಲ ಅಂದ್ರೆ, ನಿಮ್ಗೆ ಬೇದಿ ಹತ್ತೈತಿ, ಬಹಳ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಅದು ಆರಾಮಾಗವಲ್ದಂದ್ರ, ಇಲ್ಲ ನಿಮ್ಗೆ ಪದೇ 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 ನಿಮ್ದು ಹೆಲ್ತ್ ಕೆಡ್ತಾ ಹೊಂಟಬಿಟ್ಟೈತಂದ್ರ ಅಂತ ಕಂಡೀಷನ್ಸ್ನಾಗ ಕೂಡ ಡಾಕ್ಟ್ರು HIV ಟೆಸ್ಟ್ ಮಾಡ್ಲಿಕ್ಕೆ ರಿಕಮೆಂಡ್ ಮಾಡ್ತಾರ್ರಿ. ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರಿಪೋರ್ಟ್ ಯಾವ ರೀತಿ ನೀವು ಓದಬೇಕಂತ. ಈಗ ನೋಡ್ರಿ, HIV ವೈರಸ್ ನಿಮ್ಮ ರಕ್ತದ ಒಳಗಡೆ ಇದ್ರೆ ಟೆಸ್ಟ್ ಪಾಸಿಟಿವ್ ಬರ್ತೈತೆ. ಅಂದ್ರೆ ಪಾಸಿಟಿವ್ ಅರ್ಥ ಅಂದ್ರೆ ಏನು, ನಿಮ್ಗೆ HIV ಐತಂತ. ಈಗ HIV ವೈರಸ್ ನಿಮ್ಮ ರಕ್ತದ ಒಳಗಡೆ ಇಲ್ಲ ಅಂದ್ರೆ ಟೆಸ್ಟ್ ನೆಗೆಟಿವ್ ಬರ್ತೈತಿ. ನೀವು ಯಾವ ಟೆಸ್ಟ್ ಯಾವಾಗ ಮಾಡಿಸ್ಕೋಬೇಕಂತ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮಗೆ ತಿಳಿಸ್ಕೊಡ್ತಾರ್ರಿ. ನಿಮ್ಮ ಟೆಸ್ಟ್ ರಿಪೋರ್ಟ್ ಏನಾರ ಪಾಸಿಟಿವ್ ಬಂತಂದ್ರೆ ನಿಮ್ಗೆ ಇದ್ರ ಟ್ರೀಟ್ಮೆಂಟ್ ಏನೇನು ತೊಗೋಬೇಕು ನೀವು ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳ್ಕೊಡ್ತಾರ. ಇಲ್ಲ ಅವ್ರು ನಿಮ್ಗೆ ಗೌರ್ಮೆಂಟ್ ಹಾಸ್ಪಿಟಲಿಗೆ ರಿಕಮೆಂಡ್ ಮಾಡ್ತಾರೆ. ಅಲ್ಲೆಲ್ಲ ಔಷಧಿಗಳು ನಿಮಗೆ ಫ್ರೀದಾಗ ಸಿಗ್ತಾವ್ರಿ. ಅಲ್ಲಿ ಹೋಗಿ ಎಲ್ಲ ಟ್ರೀಟ್ಮೆಂಟ್ ನೀವು ತಗೋಬಹುದು. ಇಲ್ಲ ನಿಮ್ಮ ಟೆಸ್ಟ್ ರಿಪೋರ್ಟ್ ನೆಗೆಟಿವ್ ಬಂತಂದ್ರೆ ನೀವು ಮತ್ತೆ ಯಾವಾಗ ಏನೇನು ಟೆಸ್ಟ್ ಮಾಡಿಸ್ಬೇಕನ್ನೋದು ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ತಿಳಿಸ್ಕೊಡ್ತಾರ್ರಿ. 3 ತಿಂಗಳಿಗೆ 9 ತಿಂಗಳಿಗೆ ನೀವೇನಾಗುತ್ತೆ ಆಂಟಿಬಾಡೀಸ್ ಟೆಸ್ಟ್ ಏನಾರ ತಗೊಂಡ್ರೆ ಅವನ್ನ ರಿಪೀಟ್ ಮಾಡ್ಬೇಕಾಗ್ತೈತಿ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಏನು ಆರ್ಡರ್ಸ್ ನಿಮ್ಗೆ ಕೊಡೋ ಅಂತಾರೆ, ಯಾವಾಗ ಏನೇನು ಟೆಸ್ಟ್ ಮಾಡ್ಸಕ್ಕೆ ಹೇಳೋ ಅಂತಾರ ಅವು ನೀವು ಮಾಡಿಸ್ಕೊಂಡ್ರೆ ಉಪಯೋಗ ಆಗ್ತೈತ್ರಿ ನಿಮ್ಗೆ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ಒಂದು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಐತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ಕೂಡ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.